ಇಲ್ಲ ಗಿಫ್ಟ್ ಕೊಡಿ. ಇಲ್ಲ, ಇದೆಲ್ಲ ಸುಳ್ಳು, ಇದೆಲ್ಲ ಫೇಕ್ ಫೋಟೋಸ್ ಅನಿಸ್ತಿದೆ ಅಬ್ಬಿ. ದೀಪಿಕಾ ಕೋಪದಲ್ಲಿ ಏನೇನೋ ಮಾತಾಡ್ಬೋದು, ತಿಳಿದೆ ಮನೇಲಿ ಚಿಕ್ಕ ಪುಟ್ಟ ತಪ್ಪುಗಳು ಮಾಡ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಇಂಥ ಕೆಲಸಗಳು ಮಾಡೋಳಲ್ಲ ಅಬ್ಬಿ. ನನ್ನ ತಂಗಿ ಮಾತು ಹೊರಟೇ ಇರ್ಬೋದು, ಆದರೆ ಅವಳ ಸ್ವಭಾವ ಹೀಗಲ್ಲ. ನಿಜ ಪೂರ್ಣಿ, ದೀಪಿಕಂಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಅವಳು ಈ ರೀತಿ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ದೀಪಿಕಾ ಬಗ್ಗೆ ನಾವು ತಪ್ಪು ತಿಳ್ಕೊಂಡಿಲ್ಲ. ಅದಕ್ಕೆ ಇದನ್ನೆಲ್ಲ ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ. ಇದನ್ನ ನಾವೇ ಹ್ಯಾಂಡಲ್ ಮಾಡ್ತೀವಿ. ಯಾರು ಈ ಥರ ಮಾಡ್ತಿದ್ದಾರೋ ಅವ್ರನ್ನ ಹುಡುಕಿ ಸರಿಯಾಗಿ ಪಾಠ ಕಲಿಸ್ತೀನಿ. ಅಭಿ, ಲೆಟ್ರು ಬಂದಿರ್ಬೇಕು ನೋಡು. ನಿನ್ನ ರಿಪ್ಲೈ ನೋಡಿ ತುಂಬ ಖುಷಿ ಆಯಿತು ದೀಪಿಕಾ. ಅದಕ್ಕೆ ನಾನು ನೀನು ಜೊತೆಗಿರೋ ಫೋಟೋಸ್ಗಳನ್ನ ಕಳಿಸಿದ್ದೀನಿ. ನಾವಿಬ್ಬರು ಆದಷ್ಟು ಬೇಗ ಮೀಟ್ ಮಾಡಬೇಕು. ಇಲ್ಲಿ ನನ್ನ ನಂಬರ್ ಇದೆ, ಈ ನಂಬರ್ಗೆ ಕಾಲ್ ಮಾಡು, ನಾವೆಲ್ಲಿ ಮೀಟ್ ಮಾಡಬೇಕು ಅಂತ ಹೇಳ್ತೀನಿ. ಅಭಿ, ಆ ನಂಬರ್ನ ಸೇವ್ ಮಾಡ್ಕೊ. ಅವನಿಗೆ ಮೆಸೇಜ್ ಮಾಡಿ ಅವನು ಎಲ್ಲಿರ್ತಾನೆ ಅಂತ ತಿಳ್ಕೊ. ನೀವು ಹೇಳಿದ ಹಾಗೆ ನಾನೇ ದೀಪಿಕಾ ಅನ್ನೋ ರೀತಿಯಲ್ಲಿ ಮೆಸೇಜ್ ಮಾಡಿದ್ದೀನಿ. ಅವನು ಮೀಟ್ ಮಾಡ್ತಾನಂತೆ. ಮೀಟ್ ಮಾಡೋದಕ್ಕೆ ಟೈಮು ಮತ್ತು ಪ್ಲೇಸ್ ಹೇಳಿದ್ದಾನೆ. ನಾಳಿದ್ದೇ ಚಪ್ರದ ಪೂಜೆ. ಎಲ್ಲ ಕೆಲಸನೂ ಸರಿಯಾಗಿ ಆಗಬೇಕು, ಯಾವುದರಲ್ಲೂ ಏನು ಹೆಚ್ಚು ಕಮ್ಮಿ ಆಗಬಾರ್ದು. ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಪೂಜೆಗೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಅದೆಲ್ಲ ನಾನು ಮಾಡ್ಕೊಂಡಿದ್ದೀನಿ. ವೆರಿ ಗುಡ್. ಮನೇಲಿ ನಡೆಯೋ ಕಾರ್ಯಕ್ರಮಗಳ ಬಗ್ಗೆ ನನಗೆ ಚಿಂತೆ ಇಲ್ಲ, ಅದನ್ನು ತುಳಸಿಯವರು ಮತ್ತೆ ಪೂರ್ಣಿ ನೋಡ್ಕೊಳ್ತಾರೆ. ಇನ್ನು ಮಹೇಶ ಮತ್ತು ಅಭಿ, ನೀವು ಚೌಲ್ಟ್ರಿಗೆ ಹೋಗಿ ಅಲ್ಲಿ ನಾವು ಕೊಟ್ಟಿರೋ ಡಿಸೈನಲ್ಲಿ ಡೆಕೋರೇಷನ್ಸ್ ಎಲ್ಲ ಆಗ್ತಿದೆಯಾ ಅಂತ ಚೆಕ್ ಮಾಡಬೇಕು. ಅದು ಅಲ್ಲದೆ ಹೊರಗಡೆಯಿಂದ ಬಂದವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಲ್ಲ, ಅದೆಲ್ಲ ಸರಿಯಾಗಿ ಆಗ್ತಿದೆಯಾ ಅಂತ ಅದನ್ನು ಚೆಕ್ ಮಾಡಬೇಕು. ಸರಿ ಅಣ್ಣ, ಸರಿ, ಅದನ್ನು ನಾವು ನೋಡ್ಕೋತೀವಿ. ಹಾಂ ಅವಿ, ನೀನು ನಮ್ಮ ಲಿಸ್ಟಲ್ಲಿ ಇರೋರು ಎಲ್ಲರಿಗೂ ಕಾರ್ಡ್ ತಲುಪಿದೆಯಾ ಅಂತ ಇನ್ನೊಂದು ಸರಿ ಚೆಕ್ ಮಾಡು. ಯಾರಿಗಾದರೂ ಕೊಡೋದು ಮರ್ತಿದ್ರೆ ಇವತ್ತೇ ಅವರು ಕಾರ್ಡ್ ತಲುಪಿಸು. ಹೌದೌದು, ಅದು ತುಂಬ ಮುಖ್ಯ. ಯಾವುದೇ ಕಾರಣಕ್ಕೂ ಯಾರನ್ನೂ ಕರೆಯೋದು ಮಿಸ್ ಆಗ್ಕೊಡ್ದು. ಮಾವ, ನಮ್ಮ ಅಪ್ಪ ಅಮ್ಮಂಗೆ ಇನ್ವಿಟೇಷನ್ ಕೊಡಲ್ವಾ? ಅವ್ರನ್ನ ಯಾಕೆ ಕರಿಬೇಕು? ಅವ್ರಿಗೆ ಮನೆಗೆ ಮಾಡಿದ ಅನ್ಯಾಯ ಸಾಕಾಗ್ಲಿಲ್ವಾ? ಅವ್ರನ್ನ ಕರೆಯೋ ಅವಶ್ಯಕತೆ ಇಲ್ಲ. ಹಾಗೆಲ್ಲ ಹೇಳಬಾರ್ದು ಅಭಿ. ಎಷ್ಟೇ ಆಗಲಿ ಅವ್ರ ಈ ಮನೆಗೆ ಬೀಗರು. ಅದು ಅಲ್ಲದೆ ಈ ಮನೆಗೆ ನಂದಾದೀಪದ ಥರ ಇರೋ ಹೆಣ್ಮಕ್ಳನ್ನ ಹೆತ್ತಿರೋರು. ಪೂರ್ಣಿ, ನೀನೇನು ಹೇಳ್ತೀಯಾ? ಶುಭ ಕಾರ್ಯ ನಡೀತಿದೆ, ಶುಭ ಕಾರ್ಯಕ್ಕೆ ಯಾರೂ ಬರಬೇಡಿ ಅಂತ ಹೇಳೋಕ್ಕಾಗಲ್ಲ. ನಿಧಿಗೆ ಎಲ್ಲರ ಆಶೀರ್ವಾದನೂ ಬೇಕಾಗತ್ತೆ. ಅವರು ಆಶೀರ್ವಾದ ಮಾಡಲ್ಲ, ಅದಕ್ಕೆ ಶಾಪ ಹಾಕ್ತಾರೆ. ಇಲ್ಲ ಅಭಿ, ನಾವು ಮಾಡೋ ಕೆಲಸ ಒಳ್ಳೇದಾಗಿದ್ದಾಗ, ನಮ್ಮ ಮನಸ್ಸು ಎಲ್ರಿಗೂ ಒಳ್ಳೇದನ್ನೇ ಬಯಸುವಾಗ ನಮ್ಗೆ ಯಾರು ಶಾಪನೂ ತಟ್ಟೋದಿಲ್ಲ.
ಪ್ರಹ್ಲಾದನ ಕುತ್ತಿಗೆಗೆ ಹಾವು ಹಾಕಿದ್ರೂ ಹಾರ ಆಯ್ತಂತೆ. ಮನಸ್ಸಲ್ಲಿ ಭಕ್ತಿ ಇದ್ದರೆ, ಒಳ್ಳೆತನ ಇದ್ದರೆ ಶಾಪ ಕೂಡ ವರವಾಗಿ ಬದಲಾಗತ್ತೆ. ತುಳಸಿಯವ್ರ ಮಾತು ನಿಜ. ಅವರನ್ನು ಕರೀಲಿಲ್ಲ ಅನ್ನೋ ಕಾರಣಕ್ಕೆ ದೀಪಿಕಾಗೆ ಬೇಜಾರಾಗೋದು ನಮಗೂ ಇಷ್ಟ ಇಲ್ಲ. ಮನೆ ಮಗಳ ಮದುವೆ ನಡೀತಾ ಇದೆ, ಮನೆಯವರು ಎಲ್ಲರೂ ಸಂತೋಷವಾಗಿರಬೇಕು. ದೀಪಿಕಾ, ಅವ್ರಿಗೂ ಪತ್ರಿಕೆ ಕೊಡೋಣ. ಇತ್ತೀಚೆಗೆ ನನ್ನ ಮೇಲೆ ಇವನಿಗೆ ಪ್ರೀತಿ ಕಮ್ಮಿ ಆಗ್ತಿದೆ. ಯಾಕಿರ್ಬೋದು? ಅದು ಅಲ್ಲದೆ ಇವನಿಗೆ ದಿನಕ್ಕೊಂದು ಗಿಫ್ಟ್ ಬರ್ತಿದೆ. ಅಂದರೆ ಅಭಿ ಏನಾದರೂ ಬೇರೆ ಹುಡುಗಿ ಸಹವಾಸ? ₹20,000 ಹಾಕ್ಬಿಟ್ಟಿದ್ದಾರೆ. ಕಷ್ಟಪಡಲಿಲ್ಲ, ಬೆವರು ಸುರಿಸ್ಲಿಲ್ಲ, ದುಡ್ಡು ಮಾತ್ರ ಬಂತು. ಆಹಾ ಆಹಾ, ದಿನ ಹೀಗೆ ಒಂದೊಂದು ಕೆಲಸ ಹೇಳ್ತಾ ಇದ್ರೆ ನಾನು ದಿನ ಹೀಗೆ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೋದು. ದೇವ್ರೇ, ಇವತ್ತು ಯಾವ ಕೆಲಸ ಹೇಳ್ತಾರೋ, ನಾನು ಯಾವ ಕೆಲಸ ಮಾಡಬೇಕು? ಕಸ ಗುಡ್ಸೋದು. ಏನ್ ಮಾತಾಡ್ತಿದ್ರಿ ಮಾವ? ನೀನ್ ಏನ್ ಕೇಳಿಸ್ಕೊಂಡೆ ಸೊಸೆ ಮುದ್ದು? ಏನೋ ಕೆಲ್ಸದ ಬಗ್ಗೆ ಹೇಳ್ತಿದ್ರಲ್ಲ, ನೆಕ್ಸ್ಟ್ ಯಾವ ಕೆಲಸ ಕೊಡ್ಬೋದು ಅಂತ. ಸರಿಯಾಗಿ ಕೇಳಿಸ್ಕೊಂಡಿದ್ಯಾ? ನನ್ನ ಸೊಸೆ ಮುದ್ದು ನನಗೆ ಈ ಮನೆಯಲ್ಲಿ ನೆಕ್ಸ್ಟ್ ಯಾವ ಕೆಲಸ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ತಗೊಳ್ಳಿ, ಕಸ ಗುಡ್ಸಿ. ನಾನು ಕಸ ಗುಡಿಸ್ಬೇಕಾ? ಯಾಕೆ ಆಗಲ್ವಾ? ಆಗಲ್ಲ ಅನ್ನೋ ಮಾತು ನನ್ನ ಡಿಕ್ಷನರಿಲೇ ಇಲ್ಲ ಸೊಸೆ ಮುದ್ದು. ಕೊಡು, ಗುಡಿಸು ಗುಂಡಾಂತರ ಮಾಡೋದ್ರಲ್ಲಿ ನಾನು ಎತ್ತಿದ ಕೈ. ನನ್ನ ಕೈಲೇ ಕಸ ಗುಡಿಸ್ತೀಯಾ? ಇರಲಿ, ಈ ಮನೆ ಉಪ್ಪು ತಿಂದಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಹೇಳಿದ ಎಲ್ಲ ಕೆಲಸನೂ ಮಾಡ್ತಾ ಇದ್ದೀನಿ. ಉಪ್ಪು ತಿಂದ ಮನೆಗೆ 2 ಬಗೆದೇ ಇರೋ ಅಷ್ಟು ಕೆಟ್ಟ ಮಗ ಅಲ್ಲ ನಾನು. ಈ ಥರ ಎಲ್ಲ ಈ ಮನೇಲಿ ಕೆಲಸ ಮಾಡಬೇಕು ಅಂತ ಗೊತ್ತಿದ್ದಿದ್ರೆ ಒಂದೇ ಒಂದು ಹರಳು ಉಪ್ಪು ತಿಂತಿರ್ಲಿಲ್ಲ. ಇಲ್ಲಿ ಉಪ್ಪಿಲ್ದೆ ಊಟ ಮಾಡ್ತಾ ಇದ್ದೆ. ಮಾವ, ಒಬ್ರೊಬ್ರೆ ಮಾತಾಡ್ಕೊಂಡಿದ್ ಸಾಕು, ಸುಮ್ಮನೆ ಕಸ ಗುಡ್ಸಿ. ಈ ರೀತಿ ಒಬ್ರೊಬ್ರೆ ಮಾತಾಡ್ಕೊಂಡು ನಿಂತಿದ್ರೆ ಹುಚ್ಚಿಡ್ತಿದೆ ಅಂತ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ತೀನಿ. ನೀನು ಆ ಕೆಲಸ ಮಾಡೋಳೆ ಬಿಡು. ಈಗ ನೋಡು, ನಾನು ಕಸ ಗುಡಿಸೋದನ್ನ ನೀನು ಇಲ್ಲಿ ಕೂತ್ಕೊಂಡು ಮಾನಿಟರ್ ಮಾಡೋ ಅವಶ್ಯಕತೆ ಏನಿಲ್ಲ. ಹೋಗಿ ನಿನ್ನ ಕೆಲಸ ನೀನು ನೋಡ್ಕೊ. ಇನ್ನೊಂದು ಮಾತು, ನಾನು ಈ ಮನೇನ ಪೂರ್ತಿ ಕಸ ಗುಡಿಸಿ ಒರೆಸೋವರೆಗೂ ಒಂದೇ ಒಂದು ಹನಿ, ಏನೇಳ, ಒಂದೇ ಒಂದು ಹನಿ ನೀರು ಕೂಡ ಕುಡಿಯಲ್ಲ. ಸಂಧ್ಯಾ, ಕಾಫಿ ಕೇಳಿದ್ಯಲ್ಲ, ತಗೋ. ಈ ಕಾಫಿ ಜೊತೆಗೆ ಬಿಸಿ ಬಿಸಿಯಾದ ಮೆಣಸಿನ್ಕಾಯಿ ಬಜ್ಜಿ ಇದ್ದಿದ್ರೆ. ನೀವು ಬದಲಾಗಲ್ಲ. ಸೊಸೆ ಮುದ್ದ, ನಾನು ಹೇಳಿದ್ದು ಈ ಮನೇಲಿ ಒಂದೇ ಒಂದು ಹನಿ ನೀರು ಕುಡಿಯಲ್ಲ ಅಂತ. ಕಾಫಿ ಕುಡಿಯಲ್ಲ ಅನ್ನೇ. ಭಾಳ ಚೆನ್ನಾಗಿದೆ ಕಾಫಿ. ಅವಿ, ಆ ಫೋಟೋಗ್ರಾಫರ್ಗೆ ಮತ್ತೆ ವಿಡಿಯೋಗ್ರಾಫರ್ಗೆ ಒಂದಿನ ಮುಂಚೆನೆ ಬರೋದಕ್ಕೆ ಹೇಳಿ, ಇಲ್ಲಿಂದಲೇ ಶುರು ಮಾಡು. ಓಕೆ ಅಪ್ಪ, ಅದನ್ನ ನಾನು ನೋಡ್ಕೋತೀನಿ. ಅಣ್ಣ, ಅದು ಅಡುಗೆ ಮೆನುಗೆ ಇನ್ನೊಂದೆರಡು ಐಟಮ್ ಆ್ಯಡ್ ಮಾಡೋಣ ಅಂತಿದ್ದೆ. ಅದ್ರ ಡೀಟೇಲ್ಸ್ ಎಲ್ಲ ನಿಂಗೆ ಕಳಿಸ್ತೀನಿ, ನೀನು ನೋಡಿ ಹೇಳು. ಇದೆಲ್ಲ ಮಾತುಕತೆಗಳು ಮುಗ್ದಿದ್ರೆ ನಾನೊಂದು ಸ್ವಲ್ಪ ಮಾತಾಡ್ಬೋದಾ?
ಮಾತಾಡು. ನಿಂದೆ ಮದುವೆ, ನಿಂದೆ ಮಾತು. ನೀವೆಲ್ಲರೂ ನನ್ನ ಮದುವೆಗೆ ಒಂದೊಂದು ಗಿಫ್ಟ್ ಕೊಡಬೇಕು. ಗಿಫ್ಟ್ ಅಂತ ಏನೇನೋ ಕೊಡೋದಲ್ಲ, ನಾನೇನು ಹೇಳ್ತೀನೋ ಅದನ್ನೇ ಕೊಡಬೇಕು. ಅವಿ ಬ್ರೋ ಆ್ಯಂಡ್ ಅಬಿ ಬ್ರೋ, ನನ್ನ ಮದುವೆ ಆದಮೇಲೆ ನನಗೂ ಮತ್ತು ಸಂಜಯ್ಗೆ ಸ್ವಿಟ್ಜರ್ಲ್ಯಾಂಡಲ್ಲಿ ಇರೋಕ್ಕೆ ಒಂದು 15 days ಅರೇಂಜ್ಮೆಂಟ್ಸ್ ಮಾಡಿಕೊಡ್ಬೇಕು. ಆಗ್ಬೋದು. ಹನಿಮೂನ್ ಪ್ಯಾಕೇಜ್ ರೆಡಿ ಇರುತ್ತೆ. ಓಹೋ, ಮದುವೆಗಿಂತ ಮುಂಚೆನೇ ಹನಿಮೂನ್ ಪ್ಯಾಕೇಜ್ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ನಾನೇನು ಹನಿಮೂನ್ ಅಂತ ಹೇಳಲಿಲ್ಲ, ಟ್ರಿಪ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಳಿಯ ಅಲ್ಲ ಮಗಳ ಗಂಡ, ಮದುವೆ ಆದ್ಮೇಲೆ ಹೋಗುವಂಥ ಟ್ರಿಪ್ಪಿಗೆ ಹನಿಮೂನ್ ಅಂತ ತಾನೇ ಕರೆಯೋದು. ಆಯ್ತು, ದೊಡ್ಡಪ್ಪ ಆ್ಯಂಡ್ ಅಪ್ಪ ನೀವಿಬ್ರು ಸೇರಿಕೊಂಡು ನನಗೂ ಮತ್ತು ಸಂಜಯ್ಗೆ ಹಾಯಾಗಿ ಓಡಾಡೋಕ್ಕೆ ಒಂದು ಎಕ್ಸ್ಪೆನ್ಸಿವ್ ಕಾರ್ ಗಿಫ್ಟ್ ಮಾಡಬೇಕು. ಓಕೆನಾ? ಇದು ಸ್ವಲ್ಪ ಕಾಸ್ಟ್ಲಿ ಗಿಫ್ಟೇ. ಪರವಾಗಿಲ್ಲ, ನಮ್ಮ ಮಗಳಿಗೋಸ್ಕರ ತಾನೇ. ಓಕೆ ನಿಧಿ. ಆಮೇಲೆ ಲೇಡೀಸ್ ಎಲ್ಲರೂ ನನಗೆ ಒಂದೊಂದು ಡೈಮಂಡ್ ಜ್ಯುವೆಲ್ರಿ ಗಿಫ್ಟ್ ಮಾಡಬೇಕು. ಆಗುತ್ತಾ? ನಾನೇನು ಗಿಫ್ಟ್ ಕೊಡಬೇಕು? ಮಿಂದ ನನಗೇನು ಗಿಫ್ಟ್ ಬೇಡ, ಮನೆಯವ್ರು ಎಲ್ಲರೂ ನನ್ನ ಮದುವೆಗೆ ಬಂದರೆ ಅಷ್ಟು ಸಾಕು. ಅದೇಗಾಗುತ್ತೆ, ಅವನು ನಿನಗೆ ಅಣ್ಣನೇ, ಅವನ ಹತ್ರ ನೀನು ಗಿಫ್ಟ್ ಕೇಳಲೇಬೇಕು. ಕೇಳು, ದೊಡ್ಡ ಗಿಫ್ಟೇ ಕೇಳು. ಪರವಾಗಿಲ್ಲ, ನಿಮ್ಗೆ ಏನು ಕೊಡಬೇಕು ಅಂತ ಅನ್ಸುತ್ತೋ ಅದು ಕೊಡಿ. ಸರಿ. ಈ ಮನೇಲಿ ಗಿಫ್ಟ್ ಕೊಡೋ ಯೋಗ್ಯತೆ ಎಲ್ರಿಗೂ ಇದೆ, ನನಗೊಬ್ಳಿಗೆ ಬಿಟ್ಟು. ಚಿಕ್ಕಮ್ಮ, ಯಾಕಾಗಿ ಹೇಳ್ತಿದ್ದೀರಾ? ಏನು ಮಾಡೋದವಿ, ಈಗ ನನ್ನ ಕೈಲಿ ಯಾವ ಅಧಿಕಾರನೂ ಇಲ್ಲ. ಮನೆ ಜವಾಬ್ದಾರಿಗಳು ಯಾವುದೂ ನನ್ನ ಕೈಲಿಲ್ಲ. ನನ್ನ ಮಗಳಿಗೆ ಗಿಫ್ಟ್ ಕೊಡಿಸೋ ಶಕ್ತಿನೂ ಸದ್ಯಕ್ಕೆ ನನ್ನ ಕೈಲಿಲ್ಲ. ಚಿಕ್ಕಮ್ಮ, ನೀವು ಹಾಗೆಲ್ಲ ಮಾತಾಡಬೇಡಿ. ನಿಮ್ಗೇನು ಬೇಕು ಅಂತ ನನಗೆ ಹೇಳಿ, ನಾನು ಅರೇಂಜ್ ಮಾಡ್ತೀನಿ. ಅದೇ ಮತ್ತೆ, ತಾಳಿ ಕಟ್ತೋದು ನಾನಿದ್ದೀನಿ, ಮುತ್ತನಂತ ಮಕ್ಕಳಿದ್ದಾರೆ. ನೀನು ಏನು ಬೇಕು ಅಂತೀಯೋ ಅದನ್ನು ನಿನ್ನ ಮುಂದೆ ತಂದಿಡ್ತೀವಿ. ನಾವು ನಿನ್ನ ಜವಾಬ್ದಾರಿನ ಕಮ್ಮಿ ಮಾಡಿದ್ದೀವಿ ಹೊರತು ನಿನಗೆ ಕೂಡ ಪ್ರೀತಿನ ಕಮ್ಮಿ ಮಾಡಿಲ್ಲ ಅಲ್ವಾ? ಅದಕ್ಕೆ ಆದರೂ ನಂದೀಗ ಖಾಲಿ ಕೈ. ಖಾಲಿ ಕೈ ಇರೋರೆ ಜಾಲಿಯಾಗಿರೋದು. ಇನ್ನು ಮೇಲೆ ನಿನ್ನ ಪಾಲಿಗೆ ಜಾಲಿ ಜಾಲಿ. ಏನು ಹೇಳೋ? ಜಾಲಿ ಜಾಲಿ. ಮಾ, ಸಾಕಮ್ಮ, ಹೊಟ್ಟೆ ತುಂಬಿದೆ. ನೋಡು, ಗಾಯ ವಾಸಿಯಾಗಲಿ ಅಂತ ಮಾತ್ರೆ ತಗೋತಾ ಇದೆಯಾ? ಮಾತ್ರೆ ತಗೊಳ್ಳುವಾಗ ಹೊಟ್ಟೆ ತುಂಬ ತಿನ್ನಬೇಕು. ತಿನ್ಸಿ ನನ್ನ ಮೈದನ್ನ ಚೆನ್ನಾಗಿ ತಿಂದು ಲಾಫಿಂಗ್ ಬುದ್ಧ ಥರ ಗುಂಡಕ್ಕಾಗಬೇಕು. ಆಗ್ಲಾದ್ರೂ ಮುಖದಲ್ಲಿ ನಗು ಕಾಣಿಸುತ್ತಾ ನೋಡೋಣ. ಸುಮ್ಮನಿರು ಪೂರ್ಣಿ, ನೀನು ಈ ರೀತಿ ತಮಾಷೆ ಮಾಡ್ತಾ ಇದ್ರೆ ಅವ್ನು ತಿನ್ನೋದನ್ನು ನಿಲ್ಲಿಸ್ಬಿಡ್ತಾನಷ್ಟೇ. ಅಮ್ಮ, ಇಷ್ಟೆಲ್ಲ ಮುದ್ದು ಮಾಡಿಬಿಡಿ. ಅವ್ರೇನಿನ್ನೂ ಚಿಕ್ಕ ಮಗುನಾ? ಅಯ್ಯೋ, ಸಾರಿ, ಮರ್ತಿದ್ದೆ. ಅವ್ರಿನ್ನೂ ಚಿಕ್ಕ ಮಗುನೇ ತಾನೆ. ಟ್ಯಾಬ್ಲೆಟ್ನ ನೀರಲ್ಲೋ ಹಾಲಲ್ಲೋ ಕರಗಿಸಿ ಕುಡಿತಾರೆ ಅಂದಮೇಲೆ ಚಿಕ್ಕ ಮಗುನೇ ಬಿಡಿ. ಅಮ್ಮ, ನಾನು ಅದಕ್ಕೆ ಇಲ್ಲಿ ಟ್ಯಾಬ್ಲೆಟ್ ತಗೊಳ್ಳೋದ ಅಂತ ಹೇಳಿದ್ದು. ಈಗ ನೋಡಿ ಎಲ್ಲ ಹೇಗೆ ಮಾತಾಡ್ತಾರೆ. ಪೂರ್ಣಿ, ಏನಮ್ಮ ಇದೆಲ್ಲ? ಮತ್ತಿನ್ನೇನಮ್ಮ, ಚಿಕ್ಕ ಮಕ್ಕಳು ದೊಡ್ಡವ್ರ ಮಾತನ್ನ ಕೇಳಬೇಕು. ಊಟ ಮಾಡು ಅಂದ್ರೆ ಊಟ ಮಾಡಬೇಕು, ಹಠ ಮಾಡಬೇಡ ಅಂದ್ರೆ ಹಠ ಮಾಡಬಾರ್ದು. ನೋಡಿ, ನೀವು ಈ ರೀತಿ ಎಲ್ಲ ಮಾತಾಡೋದಾದ್ರೆ ನಾನು ಇಲ್ಲಿಗೆ ಬರೋದೇ ಇಲ್ಲ. ಬರಲ್ವಾ? ಬರ್ದೆ ಎಲ್ಲ ಹೋಗ್ತೀರಾ? ಕಬ್ಬಣ ಇದ್ ಕಡೆ ಮ್ಯಾಗ್ನೆಟ್ ಬರಬೇಕು, ಹಸು ಇದ್ ಕಡೆ ಕರು ಬರಲೇಬೇಕು. ಹಾಗೆ
ಅಮ್ಮ ಇದ್ ಕಡೆ ಮಗ ಬರಲೇಬೇಕು. ನಿಮ್ಮ ವೀಕ್ನೆಸ್ ನನಗೆ ಗೊತ್ತಿಲ್ವಾ? ಅಷ್ಟಕ್ಕೂ ನಿಮ್ಮನ್ನ ನಾನಲ್ಲದೆ ಇನ್ಯಾರು ರೇಗಿಸ್ಬೇಕು? ಅಷ್ಟು ಅಧಿಕಾರ ಇಲ್ವಾ ಅತ್ತಿಗೆಗೆ? ಏನೋ ಅದಕ್ಕೆ ಮೈದನ್ನ ಜೋರು ಮಾಡ್ತಿರೋ ಹಾಗಿದೆ. ಇನ್ಮೇಲೆ ಹಾಗೇನೆ ನಗ್ನಗ್ತಾ ಮಾತಾಡಿಲ್ಲ ಅಂದರೆ ಕಿವಿ ಹಿಂದೆ ಮಾತಾಡಿಸ್ಬೇಕು. ಆಯ್ತಾಯ್ತು, ಈಗ ನೀನು ಕಿವಿ ಹಿಂದಿದ್ದು ಮುಗ್ದಿದ್ರೆ ನಾವು ಆಫೀಸ್ಗೆ ಹೊರಡ್ತೀವಿ. ಸರಿ ಸರ್, ಹೊರಡೋಣ. ನೀವಿಬ್ಬರು ಆಫೀಸಿಗೆ ಹೊರಟಿರಿ, ನನಗೆ ಬೇರೆ ಕೆಲಸ ಇದೆ, ನಾನು ಆಫೀಸಿಗೆ ಬರಲ್ಲ. ಏನು ಆಫೀಸಿಗೆ ಬರಲ್ವಾ? ಏನಾಯ್ತು ನಿನಗೆ? ಮೊನ್ನೆಯಿಂದ ಆಫೀಸಿಗೆ ಸರಿಯಾಗಿ ಬರ್ತಿಲ್ಲ, ಎಲ್ಲಿ ಹೋಗ್ತಿದ್ಯಾ? ಅದು ಅಭಿಗೆ ಆಫೀಸ್ಗೆ ಹೋಗ್ಬೇಡ ಅಂತ ನಾನೇ ಹೇಳಿದ್ದು. ಅದು ನಿಧಿ ಮದುವೆ ಕೆಲಸಗಳಿದೆ, ಹಾಗಾಗಿ ನಾನು ಅವನ ಜೊತೆ ಸ್ವಲ್ಪ ಓಡಾಡಬೇಕು, ಅದಕ್ಕೆ ಹೇಳಿದೆ. ಓಡಾಡೋದಿದ್ರೆ ನಾನೇ ಬರ್ತೀನಲ್ಲ. ಏಕೆ ನನ್ನ ಜೊತೆಗೆ ಓಡಾಡಬಾರ್ದಾ? ಹಾಗೇನಿಲ್ಲ, ಎಲ್ಲಿಗೆ ಹೋಗಿ ಬರ್ದಿದ್ರು ಹುಷಾರಾಗಿ ಹೋಗಿ ಬನ್ನಿ. ಅವಿ ಸರ್, ನಾವು ಹೊರಡೋಣವಾ? ಬಾ ಹೋಗೋಣ. ಅಮ್ಮ ಬರ್ತೀನಿ. ಪುಣ್ಯ. ಎಲ್ಲ ಓಕೆ ತಾನೆ? ನನ್ನ ಪ್ರಾಬ್ಲಮ್ ಇದೆಯಾ? ಅಂಥದ್ದೇನಿಲ್ಲ ಪಾಪು, ಸ್ವಲ್ಪ ಕೆಲಸ ಇದೆ ಅಷ್ಟೇ. ಸರಿ, ಹುಷಾರು. ಪೂರ್ಣಿ, ಮನೆ ಕಡೆ ಜೋಪಾನ, ನಾನು ಅಭಿ ಹೋಗಿ ಬರ್ತೀವಿ. ನೀವು ಹುಷಾರು. ಒಂದು ನಿಮಿಷ ಬಂದೆ. ಅಕ್ಕ, ಮಗಳ ಮದುವೆ ಮಾಡ್ತಿದ್ದೀನಿ. ನಿನ್ನ ಆಶೀರ್ವಾದ ಇವಳ ಮೇಲಿರಬೇಕು. ಮದುವೆ ಕೆಲಸಗಳೆಲ್ಲ ಶುರುವಾಗ್ತಾ ಇದೆ. ಮದುವೆ ಮುಗಿತಾ ಇದ್ದ ಹಾಗೆ ನಂದ ಗೋಕುಲದ ಹಾಗಿರೋ ಈ ಮನೆ ಸ್ಮಶಾನ ಆಗುತ್ತೆ. ಆಗ ನೀನು ನನ್ನ ಜೊತೆ ಇರಬೇಕು. ಈ ಮನೇಲಿ ಒಬ್ಬೊಬ್ರು ಸಾಯೋದನ್ನ ನೀನು ಸಂಭ್ರಮಿಸ್ಬೇಕು. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅತ್ತೆ, ಅತ್ತೆ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಫ್ರೀ ಇದ್ದೀರಾ ತಾನೆ? ಫ್ರೀ ಇಲ್ಲ ಅಂದರೆ ನೀನು ಮಾತಾಡದೇ ಇರ್ತೀಯಾ? ವಿಷಯ ಏನಂತ ಹೇಳು. ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಅಭಿ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ ಅತ್ತೆ. ಅವನಿಗೆ ದಿನಕ್ಕೂ ಒಂದೊಂದು ಗಿಫ್ಟ್ಸ್ ಬರ್ತಾ ಇದೆ. ಯಾರು ಕಳಿಸ್ತಿರೋದು ಅಂತ ಕೇಳಿದ್ರೆ ಫ್ರೆಂಡ್ಸು ಹಾಗೆ ಹೀಗೆ ಅಂತ ಏನೇನೋ ಉತ್ತರ ಕೊಡ್ತಿದ್ದಾನೆ. ಒಂದಿನ ಬೊಕ್ಕೆ ಬರುತ್ತೆ, ಇನ್ನೊಂದಿನ ಇನ್ನೇನೋ ಬರುತ್ತೆ. ಇದನ್ನೆಲ್ಲ ಯಾರು ಕಳಿಸ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಅತ್ತೆ. ಅಂದರೆ ಅಭಿಗೆ ಬೇರೆ ಹುಡುಗಿ ಸಹವಾಸ ಇದೆ ಅಂತೀಯ? ಇಲ್ಲ ಅತ್ತೆ, ಹೀಗಿರೋಕ್ಕೆ ಸಾಧ್ಯನೇ ಇಲ್ಲ. ಅಭಿ ನನಗೆ ಮೋಸ ಮಾಡಲ್ಲ. ಅವನು ನನ್ನವನು. ಅವನು ನನ್ನ ತುಂಬ ಪ್ರೀತಿ ಮಾಡ್ತಾನೆ. ಅವನು ಮೋಸ ಮಾಡ್ತಾನೆ ಅಂದರೆ ಅದು ನನ್ನ ಮನಸ್ಸು ಒಪ್ಪಲ್ಲ ಅತ್ತೆ. ಆದರೆ ಅದೇ, ನೀನು ಅವನ ಬಗ್ಗೆ ಎಷ್ಟೇ ನಂಬಿಕೆಯಿಂದ ಮಾತಾಡಿದ್ರು ಕಡೆಯಲ್ಲಿ ಆದರೆ ಅನ್ನೋ ಮಾತು ಬರುತ್ತಲ್ಲ, ಅದೇ ನಿನ್ನ ಮನಸ್ಸಿನಲ್ಲಿರೋ ಅನುಮಾನನ ಹೇಳ್ತಾ ಇದೆ. ಏನೋ ಗೊತ್ತಾಗ್ತಿಲ್ಲ ಅತ್ತೆ. ಅಭಿ ನನ್ನ ಜೊತೆ ನಡ್ಕೊತಿರೋ ರೀತಿ, ಅವ್ನು ನನ್ನ ಅವಾಯ್ಡ್ ಮಾಡ್ತಿರೋದು, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ರೆ ಯಾವುದಾದ್ರೂ ಹುಡುಗಿ ಅವನ ಹಿಂದೆ ಬಿದ್ದಿದ್ದಾಳೇನೋ ಅನ್ನಿಸ್ತಿದೆ. ಯಾವುದೋ ಹುಡುಗಿ ಅವನ ಹಿಂದೆ ಬಿದ್ದಿದ್ರೆ ಅವನು ಬದಲಾಗ್ತಿರ್ಲಿಲ್ಲ. ಅಕಸ್ಮಾತ್ ಅವನು ಆ ಹುಡುಗಿ ಜೊತೆ... ಇಲ್ಲ ಅತ್ತೆ, ನನಗಿದನ್ನೆಲ್ಲ ನೆನೆಸ್ಕೊಂಡ್ರೆ ತಲೆ ಕೆಟ್ಟೋಗ್ತಿದೆ. ಅಭಿನೇ ನನ್ನ ಪ್ರಪಂಚ ಅತ್ತೆ. ಅವನೇನಾದ್ರೂ ನನ್ನ ದೂರ ಮಾಡಿದ್ರೆ ನನಗೆ ಬದುಕೋಕ್ಕಾಗಲ್ಲ. ಮೊನ್ನೆಯಿಂದ ವಿಲ ಅಂತ ಒದ್ದಾಡ್ತಿದ್ದೀನಿ ಅತ್ತೆ. ನಂಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ನೋಡು ದೀಪಿಕಾ, ಇಂಥ ಅನುಮಾನಗಳು ಬಂದಾಗ ಸಮಾಧಾನವಾಗಿ ಕೇಳೋಕ್ಕಾಗಲ್ಲ. ನೀನು ಅವನ ಹೆಂಡತಿ, ಅವನ ಬಗ್ಗೆ ತಿಳ್ಕೊಳ್ಳೋ ಎಲ್ಲ ಅಧಿಕಾರನೂ ನಿನಗಿದೆ. ನೀನು ಅವನನ್ನು ನೇರವಾಗಿ ಕೇಳು, ಪ್ರೀತಿಯಿಂದ ಕೇಳು, ಕೋಪ ಮಾಡ್ಕೊಂಡು ಕೇಳು, ಯಾವ್ದಾದ್ರು ವೀಕ್ನೆಸ್ನ ಮುಂದೆ ಇಟ್ಕೊಂಡು ಕೇಳು. ಒಟ್ಟಿನಲ್ಲಿ ಆ ವಿಷಯ ಏನು ಅನ್ನೋದನ್ನು ಅವನು ಬಾಯ್ ಬಿಡಬೇಕು. ಕೆಲವೊಂದ್ಸರಿ ಒಳ್ಳೆ ತಂದಲ್ಲಿ ಕೇಳಿದ್ರೆ ಹೇಳಲ್ಲ, ಜಗಳ ಆಡಬೇಕಾಗತ್ತೆ. ಜಗಳ ಆಡಿ ನಮಗೆ ಬೇಕಾಗಿರೋದನ್ನು ಪಡ್ಕೋಬೇಕಾಗತ್ತೆ. ನಿಜ ಅತ್ತೆ, ನೀವು ಹೇಳ್ತಿರೋದು ಸರಿನೇ. ಅಭಿ ಇವತ್ತು ಮನೆಗೆ ಬರಲಿ, ನಾನು ನೇರವಾಗಿ ಅವನ ಹತ್ರ ಕೇಳ್ತೀನಿ.
ಮಗ ಸೊಸೆ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಿದ್ಯಾ ಅಲ್ವಾ ತುಳಸಿ? ಈಗ ನೋಡು, ಅವರಿಬ್ಬರ ಮಧ್ಯೆ ಅನುಮಾನ ಅನ್ನೋ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಆ ಬೆಂಕಿಗೆ ಸ್ವಲ್ಪ ತುಪ್ಪ ಸುರಿದಿದ್ದೀನಿ ಅಷ್ಟೆ.